ಗ್ರಾಮ ಆಡಳಿತಾಧಿಕಾರಿಗಳಿಂದ ಸವದತ್ತಿ ತಾಲೂಕು ಕಚೇರಿ ಎದುರಿಗೆ ಪ್ರತಿಭಟನೆ. ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳು ಗುರುವಾರ ದಿನಾಂಕ 26ರಂದು 17ಕ್ಕೂ ಹೆಚ್ಚು ಮೊಬೈಲ್ ಆ್ಯಪ್ ಹಾಗೂ ತಂತ್ರಾಂಶಗಳ ಮೂಲಕ ನಿರ್ವಹಿಸುವ ಕೆಲಸವನ್ನು ಸ್ಥಗಿತಗೊಳಿಸಿ ತಲೆಗೆ ಗಾಂಧಿ ಟೋಪಿ, ಬಲಗೈಗೆ ಕಪ್ಪು ಬಟ್ಟೆ ಧರಿಸಿ ಬೆಳಗ್ಗೆಯಿಂದ ಮುಷ್ಕರ ನಡೆಸಿದರು. ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದಂತೆ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿಗೆ ಮುಷ್ಕರವನ್ನು ಮಹಾತ್ಮ ಗಾಂಧೀಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಆರಂಭಿಸಿದರು. ಈ ವೇಳೆ ತಾಲೂಕು ಅಧ್ಯಕ್ಷ ಎಂಬಿ ಕರಡಿಗುಡ್ ಮಾತನಾಡಿ, ಸರ್ಕಾರ ನಮಗೆ ಮೂಲಭೂತ ಸೌಲಭ್ಯಗಳನ್ನು ನೀಡದೆ ರಜೆ ದಿನಗಳಲ್ಲೂ ಸಹ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ನಿರ್ವಹಿಸುವಂತೆ ಅಧಿಕ ಒತ್ತಡ ಹೇರುತ್ತಿರುವುದರಿಂದ ಸಾಕಷ್ಟು ಹಾನಿಯಾಗುತ್ತಿದ್ದು, ನಿರಂತರವಾಗಿ ಗ್ರಾಮ ಆಡಳಿತ ಅಧಿಕಾರಿಗಳ ಮೇಲೆ ನಿರಂತರವಾಗಿ ಮಾರಣಾಂತಿಕ ಹಲ್ಲೆಗಳು ನಡೆಯುತ್ತಿವೆ. ಜೊತೆಗೆ ಇಲಾಖೆಯ ಅಭಿವೃದ್ಧಿಪಡಿಸಿದ 17 ಮೊಬೈಲ್ ಆ್ಯಪ್ಗಳಲ್ಲಿ ಏಕಕಾಲದಲ್ಲಿ ಪ್ರಗತಿ ಸಾಧಿಸಲು ತೀವ್ರ ಒತ್ತಡದಿಂದಾಗಿ ಮಾನಸಿಕವಾಗಿ, ದೈಹಿಕವಾಗಿ ವ್ಯತಿರಿಕ್ತ ಪರಿಣಾಮಗಳು ಬೀರುತ್ತಿರುವುದರಿಂದ ಸರ್ಕಾರ ನಮಗೆ ಸೌಲಭ್ಯ ಮತ್ತು ರಕ್ಷಣೆ ನೀಡಬೇಕು ಎಂದರು. ಇಂದಿನ ದಿನ ನಾವು ನಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಈ ಒಂದು ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ನಮ್ಮ ರಾಜ್ಯ ಸಂಘ ತೀರ್ಮಾನಿಸಿದೆ. ಅದರಂತೆ ಇವತ್ತು ಸವದತ್ತಿ ತಾಲೂಕಾ ಸಂಘದ ವತಿಯಿಂದ ನಾವು ಎಲ್ಲ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು, ಗ್ರಾಮ ಪಂಚಾಯತ್ ಈ ಒಂದು ಮುಷ್ಕರವನ್ನು ಮಾಡಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳು ನ್ಯಾಯಯುತವಾಗಿವೆ, ಆದರೆ ಸರ್ಕಾರದ ಸ್ಪಂದನೆ ಸರಿಯಾಗಿ ಇಲ್ಲ. ಆದ್ದರಿಂದ ನಾವು ಈ ಪ್ರತಿಭಟನೆ ಹಾದಿಯನ್ನು, ಮುಷ್ಕರದ ಹಾದಿಯನ್ನು ತಡೆಯಬೇಕಾದಂಥ ಅನಿವಾರ್ಯತೆ ಬಂದಿದೆ. ನಮ್ಮ ಮುಖ್ಯವಾದಂಥ ಬೇಡಿಕೆಗಳು, ನಮಗೆ ಸರ್ಕಾರ ಸಾಕಷ್ಟು ಕೆಲಸಗಳನ್ನು ಮೊಬೈಲ್ ಮುಖಾಂತರ ನಿರ್ವಹಿಸಲಿಕ್ಕೆ ಹೇಳ್ತಾ ಇದೆ, ಆದರೆ ಆ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಗ್ರಾಮಗಳಲ್ಲಿ ಚಾವಡಿಗಳಿಲ್ಲ, ಕಚೇರಿಗಳಿಲ್ಲ, ಅದಕ್ಕೆ ಬೇಕಾದಂಥ ಪೀಠೋಪಕರಣಗಳಿಲ್ಲ. ಆದರೂ ಕೂಡ ಹೆಚ್ಚಿನ ಒತ್ತಡದಿಂದ ಕೆಲಸವನ್ನು ನಿರ್ವಹಿಸಿ ರಾತ್ರಿ ಹಗಲು ಕೆಲಸ ಮಾಡಿ ರಜೆ ಅವಧಿಯೊಳಗೂ ಕೂಡ ನಮ್ಮನ್ನು ಬಿಡ್ತಾ ಇಲ್ಲ. ಅದನ್ನು ನಿಲ್ಲಿಸಿ ನಮಗೂ ಕೂಡ ಮನುಷ್ಯರು ಅಂತಕ್ಕಂಥ ರೀತಿ ಒಳಗೆ ನಮ್ಮನ್ನು ನಡೆಸ್ಕೊಡ್ರಿ, ಕೆಲಸ ಕಾರ್ಯಗಳನ್ನು ಕೊಡ್ರಿ, ಅದರ ಜೊತೆಗೆ ಸೌಲಭ್ಯಗಳನ್ನು ಕೊಡ್ರಿ ಅಂತಕ್ಕಂಥ ಬೇಡಿಕೆ ಮಾತ್ರ ನಮ್ಮದು. ಆ ಒಂದು ಬೇಡಿಕೆಗೆ ಸರ್ಕಾರದಿಂದ ಸ್ಪಂದನೆ ಸಿಗುವವರೆಗೂ, ನಮ್ಮ ನ್ಯಾಯಯುತ ಬೇಡಿಕೆ ಈಡೇರುವವರೆಗೂ ಈ ಒಂದು ಮುಷ್ಕರ ನಿಲ್ಲೋದಿಲ್ಲ. ಆ ಮುಷ್ಕರದಲ್ಲಿ ನಮ್ಮ ಎಲ್ಲ ತಾಲೂಕಾ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ಬೆಂಬಲವಾಗಿ ನಿಂತಿದ್ದಾರೆ. ಈ ಒಂದು ಮುಷ್ಕರ ಯಶಸ್ವಿಯಾಗಲಿ ಅಂತ ನಾವು ಎಲ್ಲರ ಪರವಾಗಿ ಹೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸರ್ವಿಸ್ ಸಾಕಷ್ಟು ವರ್ಷ, 20-30 ವರ್ಷ ಬಗ್ಗೆ ಕೊಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಅದೇ ರೀತಿ ಪ್ರಯಾಣ ಭತ್ಯೆಯನ್ನು ಕೂಡ ಕೇವಲ 500 ರೂಪಾಯಿಯನ್ನು ನೀಡ್ತಾ ಇದ್ದಾರೆ. ಇವತ್ತಿನ ಆಧುನಿಕ ಯುಗದಲ್ಲಿ 500 ರೂಪಾಯಿ ಯಾವುದಕ್ಕೂ ಸಾಧ್ಯ ಆಗೋದಿಲ್ಲ. ಅದನ್ನು 3,000 ರೂಪಾಯಿಗೆ ಹೆಚ್ಚಿಸಬೇಕು ಅಂತಕ್ಕಂಥದ್ದು. ರಾಜ್ಯ ಮಟ್ಟಕ್ಕೆ ಜ್ಯೇಷ್ಠತಾ ಪಟ್ಟಿಯನ್ನು ಒಯ್ಯಬೇಕು, ಅಲ್ಲಿ ಅದರ ಮೂಲಕ ಪ್ರಮೋಷನ್ಗಳನ್ನು ನೀಡಬೇಕು ಅನ್ನೋದು. ಅಂತರ್ಜಿಲ್ಲಾ ವರ್ಗಾವಣೆ ಬಹಳ ಪ್ರಮುಖವಾದಂಥ ಸಮಸ್ಯೆಯಾಗಿದೆ. ಮಹಿಳೆಯರು, ವಿವಾಹಿತ ಹೆಣ್ಮಕ್ಕಳಿಗೆ ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ. ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಮಹಿಳಾ ಸಂಘಟನಾ ಕಾರ್ಯದರ್ಶಿ ರಾಜೇಶ್ವರಿ ಹಡಪದ್ ಮಾತನಾಡಿ, ಸರ್ಕಾರ ನಮಗೆ ಮೊಬೈಲ್, ಲ್ಯಾಪ್ಟಾಪ್, ಪ್ರಿಂಟರ್, ಸ್ಕ್ಯಾನರ್, ನೆಟ್ ಸೌಲಭ್ಯ ನೀಡಿ ಬಡ್ತಿಯಲ್ಲಿ ಆಗುತ್ತಿರುವ ಅನ್ಯಾಯ ಸರಿಪಡಿಸಬೇಕು. ಜೊತೆಗೆ ಅಂತರ್ ಜಿಲ್ಲಾ ಪತಿ ಪತ್ನಿ ವರ್ಗಾವಣೆಯಲ್ಲಿ ಬಾಕಿ ಇರುವ ಪ್ರಕರಣಗಳಿಗೆ ಆದೇಶ ಮಾಡಬೇಕು ಎಂದರು. ಮುಷ್ಕರದಲ್ಲಿ ಸಂಘದ ಗೌರವಾಧ್ಯಕ್ಷ ಎಬಿ ಹುನ್ಶಾಳ್, ಉಪಾಧ್ಯಕ್ಷ ಕಾರ್ಯದರ್ಶಿ ರವಿ ಲಮಾನಿ, ಖಜಾಂಚಿ ಎಂಎಚ್ ಚಿಕ್ಕಾನಿ ಹಾಗೂ ತಾಲೂಕು ಸಂಘದ ಪದಾಧಿಕಾರಿಗಳು, ಸವದತ್ತಿ ಹಾಗೂ ಯರಗಟ್ಟಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಭಾಗವಹಿಸಿದ್ದರು. ಮುಷ್ಕರ ನಿರತ ಸ್ಥಳಕ್ಕೆ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್ ಭೇಟಿ ನೀಡಿ ಶಾಂತಿಯುತವಾಗಿ ಮುಷ್ಕರ ನಡೆಸುವಂತೆ ಸಲಹೆ ನೀಡಿದರು. ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು, ರಾಜ್ಯ ರೈತ ಸಂಘದವರು, ಸರ್ವೆ ಇಲಾಖೆಯವರು ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಪಂಚ್ ನ್ಯೂಸ್ಗಾಗಿ ಸವದತ್ತಿಯಿಂದ ಉಮೇಶ್ ಬೋಗೂರ್.